ನಮಸ್ಕಾರ ರೈತ ಬಾಂಧವರೇ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹೊಸದಾಗಿ ನಿರ್ಮಾಣ ಹಂತದಲ್ಲಿ ಹಾಗೂ ಒಂದು 90% ನಿರ್ಮಾಣವಾಗಿ ಸಜ್ಜಾಗಿರುವ ಗಿರ್ ಹಸುವಿನ ಶೆಡ್ಗೆ ನಾವು ಭೇಟಿ ನೀಡಿದ್ವಿ. ಯಾಕೆ 90% ಅಂದರೆ ಇನ್ನೂ ಅವರು ಆಕಳುಗಳನ್ನೆಲ್ಲ ತರೋರಿದ್ದಾರೆ. ಈಗ ಅವರು ಕೇವಲ 11 ಗಿರ್ ತಳಿಯ ದೇಶೀಯ ಆಕಳುಗಳನ್ನು ಅವರು ತಂದಿದ್ದಾರೆ. ಇಲ್ಲಿ ಅವುಗಳಿಗೆ ಬಿಸ್ನೆಸ್ ಪರ್ಪಸ್ ಅಂತಂದ್ರೆ ಹಾಲನ್ನು ಮಾರಿ ತುಪ್ಪ ಮತ್ತೊಂದು ಮಾಡಿ ಅವರ ಲಾಭಕ್ಕಾಗಿ ಇದನ್ನು ಮಾಡಿಲ್ಲ. ಒಂದು ರೀತಿಯ ಸೇವಾ ಭಾವದಿಂದ ಇದನ್ನು ಮಾಡಿರುವಂಥದ್ದು ಇದು. ಇಲ್ಲಿ ಅವುಗಳಿಗೆ ಯಾವುದೇ ತರಹದ ಕಟ್ಟಿ ಮೇಯಿಸುವಂಥ ಪದ್ಧತಿ ಇಲ್ಲಿ ಅವರು ಇಟ್ಟಿಲ್ಲ. ಅರ್ಧದಷ್ಟು ಭಾಗವನ್ನು ಸೀಟ್ಗಳನ್ನು ಹೊಡೆದಿದ್ದಾರೆ. ಇನ್ನು ಅರ್ಧದಷ್ಟು ಭಾಗನ ಅವರು ಹಾಗೆ ಓಪನ್ ಆಗಿ ಕಾಯ್ದಿರಿಸಿದ್ದಾರೆ. ಅಲ್ಲಿ ಈ ರೌದೆಯ ಸಿಪ್ಪೆ ಏನು ಬರ್ತದೆ ಅದನ್ನೆಲ್ಲ ಒಗೆದುಬಿಟ್ಟಿದ್ದಾರೆ. ಅದು ವಿಶೇಷವಾಗಿ ಅದು ಗೊಬ್ಬರವಾಗಿಯೂ ಕೂಡ ಕನ್ವರ್ಟ್ ಆಗ್ತದೆ ಮತ್ತು ಹಸುಗಳಿಗೆ ಕೂಡ ಈ ಅರ್ಧದಷ್ಟು ಸೀಟ್ ಹಾಗೂ ಇನ್ನು ಅರ್ಧದಷ್ಟು ಏನು ಅದು ಓಪನ್ ಸ್ಪೇಸ್ ಇದೆ, ಇದರಿಂದ ಏನಾಗ್ತದೆ ಅಂತಂದರೆ ಹಸುಗಳಿಗೆ ಬೇಕಾಗಿರ್ತಕ್ಕಂತಹ ಒಳ್ಳೆಯ ರೀತಿಯ ಬಿಸಿಲು ಕೂಡ ಅವುಗಳಿಗೆ ಸಿಗ್ತದೆ ಹಾಗೂ ಹಸುಗಳಿಗೆ ಸರಿಯಾದ ಪ್ರಮಾಣದಲ್ಲಿ ತಿರುಗಾಡಲಿಕ್ಕೆ ಹಾಗೂ ಚಲನವಲನಗಳಿಗೆ ಸರಿಯಾದ ರೀತಿಯ ಸ್ಪೇಸ್ ಏನು ಜಾಗ ಇರ್ತೀವಿ ಆ ಜಾಗ ಕೂಡ ಸರಿಯಾದ ರೀತಿಯಾಗಿ ಸಿಗ್ತದೆ. ಮತ್ತು ಅವರು ಅಲ್ಲಿ ಇರ್ತಕ್ಕಂತಹ ಕೆಲಸಗಾರರು ಹೇಳಿರುವ ಪ್ರಕಾರ ಅವರು ಕೇವಲ 2 ಟೈಮ್ ಮಾತ್ರ ಮೇವನ್ನು ಹಾಕ್ತಾರಂತೆ. ಈಗ ನೀವು ನೋಡ್ತಾ ಇದ್ದೀರಿ, ಇದು ಕ್ವಾರಂಟೈನ್ ಅಂತಂದರೆ ಯಾವುದಾದ್ರೂ ವಾಂಡ ಅಂಥೇಳಿ ಏನು ಕರಿತಿರ್ತೀವಲ್ಲ ಅಂಥ ಹಸುವನ್ನು ಕಟ್ಟಾಕಲಿಕ್ಕೆ ಆ ಕೋಲಿಯನ್ನು ಮಾಡಿರುವಂಥದ್ದು. ಈಗ ನೀವು ನೋಡ್ತಕ್ಕಂಥದ್ದು ಇಲ್ಲಿ ಅವರು ಓಪನ್ ಸ್ಪೇಸ್ದಲ್ಲಿ ರೌದಿ ಹಾಗೂ ಅಲ್ಲೇ ನೀವೇನು ಟೈರ್ ನೋಡಕತ್ತೀರಿ ಅದು ಹಸುಗಳಿಗೆ ಯಾವುದೇ ಥರದ ಈ ತುರಿಕೆ ಹಾಗೂ ಮೇಯನ್ನು ಉಜ್ಕೊಳ್ಬೇಕಂತೇಳಿ ಏನು ಅನ್ನಿಸ್ತದೆ ಆ ಸಮಯದಲ್ಲಿ ಅವೇ ಸ್ವತಃ ತಾವೇ ಹೋಗಿ ಆ ಟೈರ್ಗೆ ತಮ್ಮ ಮೇಯನ್ನು ಉಜ್ಕೊಳ್ಳುವಂಥ ಕೆಲಸವನ್ನು ಮಾಡ್ತವೆ. ಇವು ಪ್ಯೂರ್ ಗುಜರಾತ್ ತಳಿಯ ಗಿರ್ ಹಸುಗಳಾಗಿರ್ತವೆ. ಕೆಲವೊಂದಿಷ್ಟು ರೈತರು ಅಥವಾ ಜನರು ಹೇಳೋದನ್ನು ನಾವು ಕೇಳಿದ್ದೇವೆ. ಹಸುಗಳು ಕೆಲವೊಂದು ಸ್ವಲ್ಪ ರ್ಯಾಶ್ ಆಗಿರ್ತಾವಂತ. ನಾವಿಲ್ಲಿ ಹೋದ ಸಮಯದಲ್ಲಿ ಕೆಲವೊಂದಿಷ್ಟು ವಿಶೇಷವಾಗಿ ಎಲ್ಲ ಹಸುಗಳನ್ನು ನಾವು ಸ್ಪರ್ಶ ಮಾಡಿದ್ವಿ. ಯಾವುದೇ ಥರದ ಹಸುಗಳು ನಮ್ಮ ಜೊತೆ ಏನು ರ್ಯಾಶ್ ಆಗಿ ವರ್ತನೆ ಮಾಡಿರಲಿಲ್ಲ. ಮತ್ತು ಅದೇ ಫಾರ್ಮ್ನಲ್ಲಿ ನೀವು ನೋಡ್ತಕ್ಕಂಥದ್ದು ಶೈಲೇಜ್ ಚಾಪ್ ಕಟ್ರ್ ಅನ್ನತ್ತೀವಿ. ಇದು ವಿಶೇಷವಾಗಿ ಶೈಲೇಜ್ಗೋಸ್ಕರ ಮಾಡಲ್ಪಟ್ಟಂತಹ ಈ ಚಾಪ್ ಕಟ್ರಾಗಿದೆ. ಇಲ್ಲಿ ನೀವೇನು ನೋಡಾಕ್ತೀರಿ, ಆ ಡಬ್ಬಿ ಒಳಗಡೆ ನಾವು ಬೆಲ್ಲ ಅಥವಾ ಉಪ್ಪನ್ನು ಮಿಕ್ಸ್ ಮಾಡಿ ಹಾಕಿದರೆ ಸರಿಯಾದ ಪ್ರಮಾಣದಲ್ಲಿ ಅಳತೆಯಲ್ಲಿ ಅದನ್ನು ಹಾಕಿದರೆ ಅದು ತಾನೇ ಮಿಶ್ರಣಗೊಂಡು ಅದು ಶೈಲೇಜ್ ಬ್ಯಾಗ್ನಲ್ಲಿ ತುಂಬಲಿಕ್ಕೆ ಅದು ಸುಸಜ್ಜಿತವಾಗಿ ರೆಡಿಯಾಗಿರ್ತದೆ. ಮತ್ತು ವಿಶೇಷವಾಗಿ ಉಳಿದಂಥ ಚಾಪ್ ಕಟ್ಟರ್ಗಳಿಗಿಂತ ಇದು ಭಾರಿ ಪ್ರಮಾಣದ ಸ್ಪೀಡಾಗಿ ಮೇವನ್ನು ಕತ್ತರಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಮಷಿನ್ ಇದಾಗಿದೆ. ಒಂದು 47,000 ರೂಪಾಯಿಗಳವರೆಗೆ ಇದಕ್ಕೆ ಆಗಿರ್ತಕ್ಕಂಥದ್ದನ್ನು ಹೇಳಿದ್ರಲ್ಲಿ. ಮತ್ತು ಇಲ್ಲಿ ಅವರು ಹಸುಗಳಿಗೆ ಆಟೋಮೆಟಿಕ್ ನೀರು ಕುಡಿತಕ್ಕಂತಹ ಈ ಏನಿವು ಸಿಮೆಂಟ್ ಹೌದೇನೋ ಇವು ನೋಡತ್ತಿರಲ್ಲ, ಇವ ಕಂಬ, ಇದರೊಳಗೆ ಆಟೋಮೆಟಿಕ್ ನೀರನ್ನು ಕುಡಿತಕ್ಕಂಥದ್ದನ್ನು ಅವು ಯಾವ ರೀತಿಯಾಗಿ ನೀರನ್ನು ಕುಡಿತಾವೋ ಅದೇ ರೀತಿಯಾಗಿ ನೀರು ಕೂಡ ಮೇಲೆ ಬರ್ತಕ್ಕಂತಹ ಪದ್ಧತಿಯಲ್ಲಿ ಲೆವೆಲಿಂಗ್ ಟ್ಯೂಬ್ ಬಳಸಿ ಮಾಡಿರ್ತಕ್ಕಂತಹ ಇದು ಆಟೋಮೆಟಿಕ್ ನೀರು ಕುಡಿಯುವ ಪದ್ಧತಿಯಾಗಿದೆ. ಮತ್ತು ಅದೇ ರೀತಿಯಾಗಿ ಅವರ ಫಾರ್ಮ್ನಲ್ಲಿ ಮೇಕೆ ಮತ್ತು ಕೋಳಿ ಸಾಕಾಣಿಕೆಗೆ ಒಂದು ಸಿಂಪಲ್ ಆಗಿರ್ತಕ್ಕಂತಹ ಒಂದು ಶೆಡ್ಡನ್ನು ನಿರ್ಮಾಣ ಮಾಡಿದ್ದಾರೆ. ಕೆಳಗಡೆ ಕೋಳಿಗಳನ್ನು ಸಾಕಿದ್ದಾರೆ. ಒಂದು 10 ಕೋಳಿಯೂ ಇರ್ಬೋದಲ್ಲಿ. ಅಲ್ಲಿ ನೀವು ನೋಡ್ತಕ್ಕಂಥದ್ದು ಅವು ಮೊಟ್ಟೆ ಹಾಕ್ತಕ್ಕಂಥ ಕೋಳಿ ಆಗಿರೋದ್ರಿಂದ ಅವುಗಳಿಗೆ ಅಲ್ಲಿ ಒಳಗಡೆ ವೇಸ್ಟ್ ಟೈರ್ ಹಾಗೂ ಅದರ ಒಳಗಡೆ ಸಿಪ್ಪೆಯನ್ನು ತುಂಬಿಸಿಟ್ಟಿರುವಂಥದ್ದು. ಮತ್ತು ಈಗೇನಲ್ಲಿ ಹಸುಗಳು ಏನವು ತಿರುಗಾಡಿಯಲ್ಲೆಲ್ಲ ಏನು ಈ ರೌದಿ ಅಂತ ಏನು ಉಗ್ದಿದ್ವು ಅದನ್ನೆಲ್ಲ ಕೆದರಿ ಮಾಡಿ ಅಲ್ಲಿರ್ತಕ್ಕಂಥ ಹುಳ ಹುಪ್ಪಟೆಯನ್ನು ತಿಂದು ಅವುಗಳು ಕೂಡ ಅಲ್ಲಿ ಆರೋಗ್ಯವಂತವಾಗಿ ಇರ್ಬೋದು. ಮತ್ತು ಹಾಗೆ ಇಲ್ಲಿ ಅವುಗಳಿಗೆ ಸಫಿಷಿಯೆಂಟಾಗಿ
ಇರಲಿ ನೀರಿನ ವ್ಯವಸ್ಥೆ ಬೇಕಂಥೇಳಿ ಇದೇ ಶೆಡ್ಡಿನ ಮೇಲ್ಗಡೆ ಅವರು ವಾಟರ್ ಟ್ಯಾಂಕನ್ನು ಕೂಡ ನಿರ್ಮಿಸಿದ್ರು. ಇಲ್ಲೇನು ನೋಡ್ತಾ ಇದ್ದೀರಿ ನೀವು, ಇಲ್ಲಿ ಕುರಿ ಹಾಗೂ ಮೇಕೆಗಳಿಗೆ ನಿರ್ಮಾಣವಾಗಿ ಮಾಡಿರ್ತಕ್ಕಂಥ ಅದು ರೂಮು. ಅದರಲ್ಲಿ ಅಲ್ಲಿ ಒಂದು 10ರಿಂದ 15 ಮೇಕೆಗಳನ್ನು ಅಲ್ಲಿ ಏರಿಸ್ತಕ್ಕಂಥದ್ದು ಹಾಗೂ ಮೇಕೆಯ ಹಿಕ್ಕೆಗಳು ಅಲ್ಲಿ ಕೆಳಗಡೆ ಕೋಳಿಯ ಮೇಲ್ಭಾಗದಲ್ಲಿ ಬೀಳಬಾರ್ದು ಅಂಥೇಳಿ ಅಲ್ಲಿ ಕೆಳಗಡೆ ನೀವು ನೋಡ್ಬೋದು. ಅದ್ರ ಕೆಳಗಡೆನೇ ಸೀಟನ್ನು ಬಳಸಿ ಮೇಕೆಯ ಹಿಕ್ಕೆಗಳು ಸಪ್ರೇಟಾಗಿ ಬೀಳಲಿಕ್ಕೆ ಅಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ಬೋದು. ಜಸ್ಟ್ ಅದ್ರ ಕೆಳಗಡೆ 1 ಫೂಟ್ ಮಾತ್ರ ಗ್ಯಾಪ್ ಇದೆ. ಅಲ್ಲಿ ಕೂಡ ಸೀಟ್ಗಳನ್ನು ಬಳಸಿ ಹಿಕ್ಕೆಗಳನ್ನು ಸಪ್ರೇಟಾಗಿ